ನಾಗ್ಪುರ ವಿದ್ಯಾರ್ಥಿಗೆ ಕೊಟ್ಟ ಎಕ್ಸಾಮ್ ಸೆಂಟರ್ ಅಬುದಾಬಿ. ಪಾಸ್ಪೋರ್ಟೇ ಇಲ್ಲದೋನು ಅಲ್ಲಿಗೆ ಹೋಗಿ ಪರೀಕ್ಷೆ ಬರೆಯೋದು ಹೇಗೆ? ಸಹಾಯವಾಣಿಗೆ ಕರೆ ಮಾಡಿದ ಮೇಲೆ ನಾಗ್ಪುರದಲ್ಲೇ ಅಬ್ದುಲ್ಲಾ ಮೊಹಮ್ಮದ್ ತಾಲಿಬಾನ್ಗೆ ಸೆಂಟರ್ ಕೊಟ್ಟ ಎನ್ಟಿಎ. ನಾಳೆ ನೀಟ್ ಮರು ಪರೀಕ್ಷೆಗೆ ಸಿದ್ಧತೆ. 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಸರ್ಕಾರಿ ಐಡಿ ಕಡ್ಡಾಯ, ಮೊಬೈಲ್, ಬ್ಲೂಟೂತ್ ಸೇರಿ ಹಲವು ವಸ್ತುಗಳಿಗೆ ನಿರ್ಬಂಧ. ಅಭ್ಯರ್ಥಿಗಳಿಗೆ ಅವರವರ ಧರ್ಮ ಆಚರಣೆಗೆ ಅನುಸಾರವಾಗಿ ಡ್ರೆಸ್ ಕೋಡ್, ರಕ್ಷಾ ಸೂತ್ರ, ಹಿಜಾಬ್, ಪಂಜಾಬ್ ರುಮಾಲು ಬಳಕೆಗೆ ಅವಕಾಶ. ಹೈ ಹೀಲ್ಡ್ ಚಪ್ಪಲಿ ಧರಿಸಿ ಹೋದ್ರೆ ಹೆಚ್ಚುವರಿ ತಪಾಸಣೆ ಕಡ್ಡಾಯ. ನಂಬಿಕೆ ದ್ರೋಹ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಇನ್ಮುಂದೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ. ಆತ್ಮಾವಲೋಕನ ಸಭೆಯಲ್ಲಿ ಕ್ರಾಸ್ ವೋಟರ್ಸ್ ವಿರುದ್ಧ ಕುಮಾರಸ್ವಾಮಿ ಗರಂ. ಅಡ್ಡ ಮತದಾನ ಬೆನ್ನಲ್ಲೇ ದಳಪಡೆ ಹೊಸ ತಂತ್ರ. ತಮಿಳುನಾಡು ಸಿಎಂ ವಿಜಯ್ ಸೂತ್ರ ಅಳವಡಿಕೆ. ಪಕ್ಷದ ಹಳೆ ತಲೆಮಾರಿಗೆ ಬ್ರೇಕ್ ಹಾಕಿ ಜೆನ್ಸಿಗಳಿಗೆ ಅವಕಾಶಕ್ಕೆ ಪ್ಲಾನ್. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು? ಬಿಜೆಪಿಯಿಂದ ಸತ್ಯ ಶೋಧನೆ ಶುರು. ಜೂನ್ 25ರ ಒಳಗೆ ವರದಿ ಸಲ್ಲಿಸೋಕೆ ಸಮಿತಿ ಸಜ್ಜು. ಹಲವು ಶಾಸಕರು ಕಾಂಗ್ರೆಸ್ ಸೇರ್ಪಡೆಯಾಗುವುದು ನಿಶ್ಚಿತ. ಮತಯಾಚನೆ ಮಾಡದೆಯೇ ವಿಪಕ್ಷ ಶಾಸಕರು ಕಾಂಗ್ರೆಸ್ ಪರ ಮತ ಚಲಾಯಿಸಿದ್ದಾರೆ. ಯಾರೇ ಪಕ್ಷಕ್ಕೆ ಬಂದರೂ ಸ್ವಾಗತ ಎಂದ ಶಾಸಕ ಕದಲೂರು ಉದಯ್. ಅಡ್ಡ ಮತದಾನದ ಬೇಸರದ ನಡುವೆ ಅಖಾಡಕ್ಕಿಳಿದ ಕುಮಾರಸ್ವಾಮಿ. ಹಿರಿಯೂರು ಉಪಚುನಾವಣೆಗೆ ಜೆಡಿಎಸ್ ಕ್ಯಾಂಡಿಡೇಟ್ ಕಣಕ್ಕಿಳಿಸೋಕೆ ತಂತ್ರ. ಅಭ್ಯರ್ಥಿ ಶೋಧಕ್ಕೋಸ್ಕರ ನಾಯಕರ ಜೊತೆ ಸಭೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಟೌನ್ಶಿಪ್ ಜಟಾಪಟಿ ತಾರಕಕ್ಕೆ. ನಾಳೆ ನಿಖಿಲ್ ಪಾದಯಾತ್ರೆ. ಬಿಡದಿ ಹೋಬಳಿ ಅಂಚಿಪುರದಿಂದ ಹೊಸೂರುವರೆಗೆ ನಡಿಗೆ. ಟೌನ್ಶಿಪ್ ಜಮೀನು ನೀಡಲು ಒಪ್ಪಿದವರಿಗೆ ಚೆಕ್ ವಿತರಣೆಗೆ ಸಜ್ಜು. ಭೂಮಿ ಬೆಲೆಯ ಜೊತೆಗೆ ಹೆಚ್ಚಿನ 5 ಲಕ್ಷ ಪರಿಹಾರ ನೀಡಿಕೆ. ಸಾಂಕೇತಿಕವಾಗಿ ಪರಿಹಾರ ವಿತರಿಸಲಿರುವ ಮಾಗಡಿ ಶಾಸಕ ಬಾಲಕೃಷ್ಣ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್. ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ಚರ್ಚೆ. ಬಿಡದಿ ಟೌನ್ಶಿಪ್ ಕುರಿತು ಸಮಾಲೋಚನೆ ಸಾಧ್ಯತೆ. ಬಳ್ಳಾರಿ ಕಾರ್ಮಿಕರ ಕಿಟ್ ಖರೀದಿಯಲ್ಲಿ ಕೋಟಿ ಸ್ಕ್ಯಾಮ್. ಕಳಪೆ ಕಿಟ್ ವಿತರಣೆಗೆ ಸಿಟ್ಟು. ಸರ್ಕಾರದ ವಿರುದ್ಧ ಕಾರ್ಮಿಕ ಸಂಘಟನೆಗಳಿಂದ ಪಾದಯಾತ್ರೆಗೆ ಸಜ್ಜು. ಚಿಕ್ಕಬಳ್ಳಾಪುರದಲ್ಲಿನ ವಿಚಿತ್ರ ಲವ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್. 6 ತಿಂಗಳ ಹಿಂದೆ ಹೆತ್ತವರ ಒತ್ತಡಕ್ಕೆ ಸಿಲುಕಿ ತಾಳಿ ಕಿತ್ತೆಸೆದಿದ್ದ ಕೀರ್ತನ ಇದೀಗ ಮತ್ತೆ ಒಂದಾದ ಜೋಡಿ. ಪರರ ಹೆಂಡತಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಮಹೇಶ್ ಎಂಬಾತನ ಕೊಲೆ. ಮಂಡ್ಯದ ಭೀಮನಹಳ್ಳಿಯಲ್ಲಿ ಕೃತ್ಯ. ಮರ್ಡರ್ ನಡೆದ 2 ದಿನಕ್ಕೆ 5 ಅರೆಸ್ಟ್. ಬಾಗಲಕೋಟೆಯಲ್ಲಿ ಅಕ್ರಮ ದಂಧೆಕೋರರ ಅಟ್ಟಹಾಸ. ಮರಳು ಮಣ್ಣಿಗಾಗಿ ಕೃಷ್ಣಾ ನದಿ ಒಡಲು ಬಗೆದ ರಕ್ಕಸರು. ರೇಡ್ ಮಾಡಿದ ಅಧಿಕಾರಿ ಮೇಲೆ ಹಲ್ಲೆ. ಮನೆಗೆ ನುಗ್ಗಿ ಬೆದರಿಕೆ. ಉಪನ್ಯಾಸಕರು ಇನ್ಮುಂದೆ ಹೈಸ್ಕೂಲ್ ಮಕ್ಕಳಿಗೂ ಬೋಧಿಸಬೇಕು. ಸರ್ಕಾರದಿಂದ ಅಧಿಸೂಚನೆ ಪ್ರಕಟ. ಸೇವಾ ನಿಯಮಾವಳಿಯ ಉಲ್ಲಂಘನೆ ಅಂತ ಉಪನ್ಯಾಸಕರ ಸಂಘ ತೀವ್ರ ಆಕ್ಷೇಪ.
ಬೆಳಗಾವಿಯಲ್ಲಿ ಲಾರಿಗೆ ಡಿಕ್ಕಿಯಾದ ಹಾಲಿನ ಟ್ಯಾಂಕರ್, ಬೆಂಕಿ ಹೊತ್ಕೊಂಡು ಧಗಧಗಿಸಿದ 2 ವಾಹನ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ 2 ಚಾಲಕರು ಪಾರು. ಮುಂಗಾರು ಮಳೆ ಕೈಕೊಟ್ಟಿದ್ದಕ್ಕೆ ಮೈಸೂರಲ್ಲಿ ದೇವರ ಮೊರೆ. ಕಬಿನಿ ಹಿನ್ನೀರಿನಲ್ಲಿ ಮುಳುಗಿದ್ದ ದೇವರ ವಿಗ್ರಹಗಳಿಗೆ ಪೂಜೆ. ಕಪಿಲಾ ನದಿಯಿಂದ 101 ಬಿಂದಿಗೆ ನೀರು ತಂದು ಅರ್ಪಣೆ. ಮತ್ತೊಂದೆಡೆ ಹುಲ್ಲು ತಿನ್ನೋಕೆ ಬರ್ತಿರೋ ಕಾಡು ಪ್ರಾಣಿಗಳು. ನಿರಂತರ 7 ಗಂಟೆ ಉಳುಮೆ ಮಾಡಿ ಜೋಡಿತ್ತು ದಾಖಲೆ. ಬಾಗಲಕೋಟೆಯ ಶಿವಬಸಪ್ಪ ಅಸಂಗಿಯ 6 ಎಕರೆ ಜಮೀನಿನಲ್ಲಿ ಕೆಲಸ. ಜೋಡೆತ್ತಿನ ಸಾಹಸ ನೋಡೋಕೆ ಮುಗಿಬಿದ್ದ ಅಕ್ಕಪಕ್ಕದ ಊರಿನ ರೈತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.